ತಾಳಿದವನು ಬಾಳಿಯಾನು. ತಾಳಿದವನು ಬಾಳಿಯಾನು ಎಂಬ ಗಾದೆ ಮಾತಿನ ಅರ್ಥವನ್ನು ಒಂದು ಸಣ್ಣ ಕಥೆಯಿಂದ ತಿಳಿದುಕೊಳ್ಳಬಹುದು. ಒಮ್ಮೆ ಒಂದು ಹಳ್ಳಿಯಲ್ಲಿ ರಾಘವ ಎಂಬ ಹುಡುಗನಿದ್ದ. ಅವನಿಗೆ ಗಿಡಗಳೆಂದರೆ ಬಹಳ ಇಷ್ಟ. ಒಂದು ದಿನ ಅವನು ಮಾವಿನ ಬೀಜವನ್ನು ನೆಟ್ಟು ಪ್ರತಿದಿನ ನೀರು ಹಾಕುತ್ತಿದ್ದ. ಆದರೆ 2 ದಿನಗಳಲ್ಲಿ ಗಿಡ ದೊಡ್ಡದಾಗಬೇಕು ಎಂದು ರಾಘವ ಬಯಸುತ್ತಿದ್ದ. ಗಿಡ ನಿಧಾನವಾಗಿ ಬೆಳೆಯುತ್ತಿದ್ದರೂ ರಾಘವ ತಾಳ್ಮೆ ಕಳೆದುಕೊಂಡ. ಯಾಕೆ ಇದು ಬೇಗ ಬೆಳೆಯುವುದಿಲ್ಲ ಎಂದು ಕೋಪಗೊಂಡ. ಒಂದು ದಿನ ಬೇಸರದಿಂದ ಗಿಡವನ್ನು ಎಳೆದು ನೋಡಿದ. ಬೇರುಗಳು ಮುರಿದು ಗಿಡ ಸತ್ತು ಹೋಯಿತು. ರಾಘವ ದುಃಖಗೊಂಡು ಗುರುವರ್ಯರನ್ನು ಕೇಳಿದ. ಗುರುವರ್ಯರು ಹೇಳಿದರು, ಮಗು, ಪ್ರಕೃತಿ ತನ್ನ ವೇಗದಲ್ಲಿ ಬೆಳೆಯುತ್ತದೆ. ಹಾಳು ಮಾಡುವುದು ಸುಲಭ, ಬೆಳೆಸುವುದು ತಾಳ್ಮೆಯ ಕೆಲಸ. ಗುರುವರ್ಯರ ಮಾತು ಅವನಿಗೆ ಬುದ್ಧಿ ಕೊಟ್ಟಿತು. ಅವನು ಮತ್ತೆ ಒಂದು ಬೀಜವನ್ನು ನೆಟ್ಟ. ಈ ಬಾರಿ ಪ್ರತಿದಿನ ಗಿಡವನ್ನು ನೋಡುತ್ತಿದ್ದರೂ ಅವನು ತಾಳ್ಮೆಯಿಂದ ಕಾಯುತ್ತಿದ್ದ. ತಿಂಗಳುಗಳು ಕಳೆದವು. ಕೊನೆಗೆ ಆ ಗಿಡ ದೊಡ್ಡದಾಗಿ ಬೆಳೆದು ಮಾವಿನ ಹಣ್ಣುಗಳನ್ನು ಕೊಟ್ಟಿತು. ಹಣ್ಣು ತಿಂದಾಗ ರಾಘವನಿಗೆ ಗೊತ್ತಾಯಿತು, ತಾಳ್ಮೆಯಿಂದ ಮಾಡಿದ ಕೆಲಸಕ್ಕೆ ಸಿಹಿ ಫಲ ದೊರೆಯುತ್ತದೆ.